ಕರ್ನಾಟಕದಲ್ಲಿ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ಕೊಟ್ಟಂಥದ್ದು ಧೈರ್ಯ ಮಾಡಿ ನಾನು ಇಷ್ಟೇ ಹೇಳ್ತೀನಿ, ಅವರು ಹಿಂದೆ ಸರಿಬಾರ್ದು, ರಾಜೀನಾಮೆ ಅಂಗೀಕಾರ ಆಗಬೇಕು. ಮತ್ತು ಆ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಅನ್ನೋಂಥ ಬಂಗಾರದ ಕಣಜ ರಾಮಲಿಂಗಾರೆಡ್ಡಿಯವ್ರು ಸಿಕ್ಕರೆ ಪಾಪ ಅಲ್ಲಿ ಬಡವರಿಗೆ ಬೆಂಗಳೂರಿನವ್ರಿಗೆ ಸ್ವಲ್ಪ ಭ್ರಷ್ಟಾಚಾರದ ಒಂದೇನು ದಾಹ ಇದೆ ಕಡಿಮೆ ಆಗ್ತದೆ ನಾನು ಅನ್ನಿಸ್ತದೆ. 100% ನೋಡ್ರಿ, ಈಗ ಅಲ್ಲಿ ಯಾರೂ ಸಮಾಧಾನ ಇಲ್ಲ. ನಮ್ಮ ಎಂ ಬಿ ಪಾಟೀಲ್ರೆ ನಿನ್ನೆ ನೋಡಿದ್ರೆ ಪ್ರಮಾಣ ವಚನ ತೊಗೊಂಡ ಮ್ಯಾಗ ಹಿಂಗೆ ಮಾಡಿದ್ರು. ಅಂದ್ರೆ ಎಲ್ಲರೂ ಒಂದು ಆಗ್ಯಾರ. ಇವರು ನಮ್ಮನ್ನ ಯಾರೂ ಹಳಿನಾಗಿ ಕೇಳಾಗ್ಯಾರ ಅನ್ನಂಗಿತ್ತು ಅದು ಸಂದೇಶ. ಎಂ ಬಿ ಪಾಟೀಲ್ರ ಅಸಮಾಧಾನ ಹೊರಗೆ ಬಿತ್ತ, ರಾಮಲಿಂಗಾರೆಡ್ಡಿ ಅವ್ರದ್ದು ಹೊರಗೆ ಬಿತ್ತ. ಇನ್ನೂ ಯಾರ್ಯಾರದವ್ರ ಗಿರಾಕಿಗಳು ಗೊತ್ತಿಲ್ಲ. ಇನ್ನೂ ಮತ್ತೆ ಇನ್ನೂ 20 ಮಂದಿನ ನಾವು ಸಚಿವರು ಮಾಡಬೇಕು. ಅದ್ರ ಗತಿ ಏನು? ಎಲ್ಲ ಹಸದು ಕೂತಾರೆ. ಎಷ್ಟೋ ಮಂದಿ ಕಣ್ಣೀರು ಹಾಕ್ಯಾರ. ಯಾರು ನಮ್ಮ ಸಂತೋಷ್ ಲಾಡ್ ಕಣ್ಣೀರು ಹಾಕೋತ ಹೋಗ್ಯಾರ. ಅಲ್ಲಿಂದ ದ ಗ್ರೇಟ್ ಜಮೀರ್ ಅಹಮದ್ ಖಾನ್ ಅರ್ಧಕ್ಕೆ ಪ್ರಮಾಣ ವಚನ ಅರ್ಧಕ್ಕೆ ಬಿಟ್ಟು ಹೋಗ್ಯಾರ. ನಾನು ಭಾಳ ದುರ್ದೈವ ಅಂತ ನಮ್ಮ ಮಠಾಧೀಶರು ಕೆಲವು ಮಂದಿ ಕೇಸರಿ ಕ್ಯಾಮಿ ಹಾಕ್ಕೊಂಡು ಜಮೀರ್ ಅಹಮದ್ ಖಾನ ಉಪಮುಖ್ಯಮಂತ್ರಿ ಮಾಡ್ಲತ್ತ ಹೋಗ್ತಾರೆ. ಇವ್ರಿಗೇನು ಮಾನ ಮರ್ಯಾದೆ ಏನು ಸ್ವಲ್ಪ ಬೇಕಲ್ರಿ? ತಮ್ಮದೇನು ಇನ್ನೂ ಯಾವುದಾರು ಒಬ್ಬ ದಲಿತ ಹಿಂದುಳಿದ ಯಾವುದೋ ಒಂದು ಜನಾಂಗ ಅನ್ಯಾಯ ಆಗಿದ್ರೆ ಹೋಗಲಿ, ಜಮೀರ್ ಅಹಮದ್ ಖಾನ್ ಉಪಮುಖ್ಯಮಂತ್ರಿ ಮಾಡೋಷ್ಟು ಅಂದ್ರೆ ಎಲ್ಲಿಗೆ ಬಂದೈತಿ ಮಠಾಧೀಶರ ಕೆಲಸ? ಅಂದ್ರೆ ಇವರು ಬರೇ ಮಂತ್ರಿ ಮಾಡೋದು ಮುಖ್ಯಮಂತ್ರಿ ಮಾಡೋದ್ರಾಗ ಇವ್ರು ಬಿದ್ದಾರೆ. ಈ ರಾಜ್ಯದ ಜನರಿಗೆ ಬೇಕಾಗಿದ್ದು ನೀರಾವರಿ, ನಿರುದ್ಯೋಗ ಯುವಕರು. ಇವತ್ತು 4 ಲಕ್ಷ ಹುದ್ದೆ ಖಾಲಿ ಅದಾವು, ನೀರಾವರಿ ಇಲ್ಲ, 4 ಲಕ್ಷ ಹುದ್ದೆಗಳು ತುಂಬಿಲ್ಲ, ಭ್ರಷ್ಟಾಚಾರ ಅಂತ ತುಂಬಿ ತುಳುಕ್ಲಾಕತ್ತದ. ಮೊದಲೇ ಕರ್ನಾಟಕದ ಬಜೆಟ್ ಏನೋ ಬೊಕ್ಕಸ ಖಾಲಿ ಆಗಿದೆ. ಇಂಥದ್ರಲ್ಲಿ ರಾಮಲಿಂಗಾರೆಡ್ಡಿಯವರ ಮೊದಲನೇ ಏನು ಪತನ ಆಗಿದೆಯಲ್ಲ, ಇದು ಪತನದತ್ತ ಡಿ ಕೆ ಶಿವಕುಮಾರ್ ಸರ್ಕಾರ ಅಂತ ಹೇಳ್ಬೋದು.